ನೋಡಿ, ದರ್ಶನ್ಗೆ ಚಳಿ ಜ್ವರ. ದರ್ಶನ್ಗೆ ಸಂಬಂಧಪಟ್ಟಂತ ಮೇಜರ್ ಎಕ್ಸ್ಕ್ಲೂಸಿವ್ ಇದು. ದರ್ಶನ್ ಆರೋಗ್ಯದಲ್ಲಿ ಹದಗೆಟ್ಟಿದೆ. ಅವರಿಗೆ ಈಗ ಜ್ವರ ಕಾಣಿಸ್ಕೊಳ್ತಾ ಇದೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದರೆ ಅವರಿಗೆ ಮನೆ ಊಟ ಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ರು. ಆದರೆ ಅದಕ್ಕೆ ನ್ಯಾಯಾಧೀಶರು ಅವಕಾಶವನ್ನು ಕೊಡಲಿಲ್ಲ. ಈಗ ಅವರ ಆರೋಗ್ಯ ಹದಗೆಟ್ಟಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಈಗ ಹೇಗಿದ್ದಾರೆ ಅಂತ ಹೇಳಿದರೆ, ಅವರು ಜ್ವರದಿಂದ ಬಳಲ್ತಾ ಇದ್ದಾರೆ. ತೀವ್ರವಾಗಿ ಚಳಿ ಜ್ವರ ಆವರಿಸಿಕೊಂಡು ಈಗ ಫುಲ್ ಅಸೌಖ್ಯದಲ್ಲಿದ್ದಾರೆ ದರ್ಶನ್. 3 ದಿನದಿಂದ ನಿರಂತರವಾಗಿ ಜ್ವರದಿಂದ ಬಳಲ್ತಾ ಇದ್ದಾರೆ ದಾಸ. ಜೈಲು ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವರಿಗೆ ಆರೋಗ್ಯ ಹದಗೆಟ್ಟಿದೆ. ಚಳಿ ಜ್ವರ ಅಂತೆ, 3 ದಿನದಿಂದ ಚಳಿ ಜ್ವರ ಅಂತೆ. ಇನ್ನು ಜೈಲಿನಲ್ಲಿರುವ ದರ್ಶನ್ ಅನ್ನ ಭೇಟಿಯಾಗೋದಕ್ಕೆ ನಿನ್ನೆ ತಮ್ಮ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ರು. ದರ್ಶನ್ ಆರೋಗ್ಯವನ್ನ ವಿಚಾರಿಸಿದ್ರು. ಅವರಿಗೀಗ ಜ್ವರ ಕಾಣಿಸ್ಕೊಂಡಿದೆ ಅನ್ನೋದು ಈಗ ತಿಳಿದು ಬಂದಿರುವಂಥ ಮಾಹಿತಿ. ಹಾಗಾದ್ರೆ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಭೇಟಿಯಾಗಿ ದರ್ಶನ್ ಬಳಿಯಲ್ಲಿ ಏನು ಹೇಳಿದ್ರು, ಹೇಗಿದ್ದಾರೆ ದರ್ಶನ್, ಹಾಗಾದ್ರೆ ಇದೆಲ್ಲದರ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಕಂಬಿ ಹಿಂದೆ ಕಾಟೇರ ಕಂಗಾಲು. ದಾಸನ ಭೇಟಿಯಾದ ವಿಜಯಲಕ್ಷ್ಮಿ. ಹೊರಗಡೆ ಹೈಫೈ ಜೀವನ ನಡೆಸ್ತಾ ಇದ್ದ ದರ್ಶನ್ ಗೋಳು ಯಾರಿಗೂ ಹೇಳತೀರದಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದಾಸ ಕಂಗಾಲಾಗಿ ಹೋಗಿದ್ದಾನೆ. ದರ್ಶನ್ ನನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದಾರಂತೆ. ದರ್ಶನ್ ಭೇಟಿ ಬಳಿಕ ವಿನೋದ್ ರಾಜ್ ಭಾವುಕ. ಪರಪ್ಪನ ಅಗ್ರಹಾರ ಜೈಲಿಗೆ ದಾಸನನ್ನ ನೋಡುವುದಕ್ಕೆ ನಟ ವಿನೋದ್ ರಾಜ್ ಆಗಮಿಸಿದ್ರು. ವಿನೋದ್ ರಾಜ್ಗೆ ನೋಡ್ತಾ ಇದ್ದಂತೆ ದರ್ಶನ್ ತಬ್ಬಿಕೊಂಡು ಕಣ್ಣೀರು ಹಾಕಿ ಭಾವುಕರಾಗಿ ಮಾತನಾಡಿದ್ರಂತೆ. 10 ನಿಮಿಷದಲ್ಲಿ ಇವ್ರ ತಪ್ಪು ಇವ್ರ ಸರಿ ಅಂತ ನಾವೆಲ್ಲ 10 ನಿಮಿಷಕ್ಕೆ ವಿಶ್ಲೇಷಣೆ ಮಾಡಿಬಿಡ್ಬೋದು. ಆಯಾ ಸ್ಥಾನದಲ್ಲಿ ನಿಂತು ನೋಡಿದಾಗ ಅಲ್ಲಿ ಪ್ರಾಣನ ಕಳ್ಕೊಂಡಂತ ತಂದೆ ತಾಯಿ, ಹೆಂಡತಿ, ಗರ್ಭದಲ್ಲಿರ್ತಕ್ಕಂಥ ಮಗು, ಈ ಕಡೆ ಇವ್ರನ್ನ ಹಾಕಿ ಸಿನಿಮಾ ಮಾಡಿರ್ತಕ್ಕಂಥ ನಿರ್ಮಾಪಕರು, ಕನ್ನಡ ಚಿತ್ರರಂಗ ಅಭಿಮಾನಿಗಳು, ಎಲ್ಲಾದ್ರಿಗಿಂತ ಹೆಚ್ಚಾಗಿ ಅವ್ರ ಸಂಸಾರ ವಿಚಾರಿಸೋರು ಇರ್ಲಿಲ್ಲ ನಮ್ಮನ್ನ. ಆತ ಫೋನ್ ಮಾಡಿ ಅಣ್ಣ ಅಂತ ಬಾಯಿ ತುಂಬ ಹೇಳುವಂತ ಮಾತಿದೆಯಲ್ಲ, ಅದು ಕರಳು ಹಿಂಡೋಗುತ್ತೆ, ಅಂದಿ ಕಷ್ಟ ಆಗುತ್ತೆ. ಇನ್ನು ಪರಪ್ಪನ ಅಗ್ರಹಾರ ಮಹಿಳಾ ಬ್ಯಾರಕ್ನಲ್ಲಿರುವಂತಹ ಪವಿತ್ರ ಗೌಡ ಮನೆಯವರು ಬೆಳಗ್ಗೆ ಆಗಮಿಸಿ ಮಗಳನ್ನ ಭೇಟಿಯಾದ್ರು. ಮನೆಯಿಂದ 2 ಬ್ಯಾಗ್ನಲ್ಲಿ ತಂದಿದ್ದ ಬಟ್ಟೆಗಳನ್ನ ಕೊಟ್ಟು ಹೋಗಿದ್ದಾರೆ. ಡಿ ಗ್ಯಾಂಗ್ ಜೈಲು ಸೇರಿ ತಿಂಗಳು ಕಳೆದಿದೆ. ಇತ್ತ ಮನೆಯವರು ಬಂದ್ರು, ಪುಸ್ತಕ ಓದಿದ್ರು, 4 ಗೋಡೆಯ ಮಧ್ಯೆ ಕಾಟೇರ ಇರುವುದಕ್ಕೆ ಆಗದೆ ಕೈ ಹಿಸುಕಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರುವ ದರ್ಶನ್ ನೋಡೋದಕ್ಕೆ ಒಬ್ಬೊಬ್ಬರೇ ಆಗಮಿಸ್ತಾ ಇದ್ದಾರೆ. ಕೆಲವರಿಗೆ ಅವಕಾಶ ಸಿಕ್ಕಿದ್ರೆ ದರ್ಶನ್ ನೋಡೋದಕ್ಕೆ, ಮಾತಾಡೋದಕ್ಕೆ, ಕೆಲವರಿಗೆ ಅವಕಾಶ ಸಿಗ್ತಾ ಇಲ್ಲ. ದರ್ಶನ್ ಭೇಟಿಗೆ ಬಂದಿದ್ದ ಸಾಧು ಕೋಕಿಲಾಗೆ ದರ್ಶನ್ ನೋಡುವ ಅವಕಾಶ ಸಿಗಲಿಲ್ಲ. ನಿರಾಸೆಯಿಂದ ವಾಪಸ್ ಹೋಗಿದ್ದಾರೆ. ದರ್ಶನ್ ಭೇಟಿಗೆ ಬಂದ ಸಾಧು ಕೋಕಿಲ ಭೇಟಿಯಾಗದೆ ವಾಪಸ್ ಹೋಗಿದ್ದಾರೆ ಸಾಧು ಕೋಕಿಲ. ಆದರೆ ವಾರಕ್ಕೆ 2 ಬಾರಿ ಮಾತ್ರ ದರ್ಶನ್ ಭೇಟಿಗೆ ಅವಕಾಶ ಇರುತ್ತೆ. ಗುರುವಾರ ದರ್ಶನ್ ಫ್ಯಾಮಿಲಿ ಬರ್ತಾರೆ, ಅವ್ರ ಜೊತೆ ಬರ್ತೀನಿ, ಒಬ್ಬೊಬ್ಬರಿಗೆ ಎಂಟ್ರಿ ಆಗಲ್ಲ ಅಂತ ಹೇಳಿದ್ರು ಅಂತ ಸಾಧು ಕೋಕಿಲರು ಹೇಳಿದ್ದಾರೆ. ಬಾ ಆರಾಮಾಗಿ ತಗೋ, ಯಾಕೆ ನನ್ನೇನೋ ಕಳ್ಳಂತಾರ. ನೀವು ಮಾಡೋದು ಹೇಗಿದೆ ಅಂದ್ರೆ ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ, ಒಟ್ಟಿಗೆ ಬರ್ಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಮಾಡಿದ್ರೆ ಮಿಕ್ಕಿದವ್ರು ಬರೋರು ಯಾರಿಗೂ ಸಿಗೋದಿಲ್ಲ, ಅವಕಾಶ ಸಿಗಲ್ಲ. ಗುರುವಾರ ಇದೇ ಸಮಯಕ್ಕೆ ಮತ್ತೆ ಬರ್ತಾರೆ. ಅವ್ರ ಕುಟುಂಬದ ಜೊತೆ ಹೋಗ್ತೀರಾ ಸರ್? ಹೌದು, ಗುರುವಾರ ಹಂಗಂತಲ್ಲ, ಒಂದು ಯಾರು ಬರ್ತಾರೋ ನೋಡ್ಕೊಂಡು ಅವ್ರ ಜೊತೆ ಬಂದು ಗುರುವಾರ ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ಕಂಬಿ ಹಿಂದೆ ಕಾಟೇರ ಕಂಗಾಲಾಗಿ ಹೋಗಿದ್ದಾರೆ.
4 ಗೋಡೆಗಳ ಮಧ್ಯೆ ಇರೋಕ್ಕಾಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ ದರ್ಶನ್. ಪ್ರತಿ ಕ್ಷಣ ಮನೆ ಊಟಕ್ಕಾಗಿ ಹಂಬಲಿಸ್ತಾ ಇದ್ದ ದಾಸನಿಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಏನದು ಶಾಕ್? ಈ ಸ್ಟೋರಿ ನೋಡಿ. ಜುಲೈ 25ಕ್ಕೆ ಭೂಪತಿಗೆ ಬಿರಿಯಾನಿ ಭಾಗ್ಯ. ಬ್ಯಾರಕ್ನಲ್ಲಿ ಚಡಪಡಿಸುತ್ತಿದ್ದಾರ ದರ್ಶನ್. ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರೋ ನಟ ದರ್ಶನ್ ಮನೆಯೂಟಕ್ಕೆ ಕೋರಿ ಸಲ್ಲಿಸಿದ್ದ ಅರ್ಜಿ ಆದೇಶವನ್ನ ಕೋರ್ಟ್ ಜುಲೈ 25ಕ್ಕೆ ಕಾಯ್ದಿರಿಸಿದೆ. ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ದರ್ಶನ್ ಪರ ವಕೀಲ ರಾಘವೇಂದ್ರ, ಪೊಲೀಸರ ಪರ ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ರು. 2 ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಸದ್ಯಕ್ಕೆ ಮನೆ ಊಟ ಹಾಸಿಗೆ ಸೌಲಭ್ಯದ ಆದೇಶವನ್ನ ಇದೇ ಗುರುವಾರಕ್ಕೆ ಕಾಯ್ದಿರಿಸಿದೆ. ಜೈಲೂಟ ಹೋಗಿ ಮನೆ ಊಟ ಬರುತ್ತೆ ಅಂದ್ಕೊಂಡಿದ್ದ ದರ್ಶನ್ಗೆ ಸದ್ಯ ನಿರಾಸೆಯಾಗಿದೆ. ಅನಿವಾರ್ಯವಾಗಿ ಜೈಲೂಟಕ್ಕೆ ಹೊಂದಿಕೊಳ್ಳಬೇಕೆಂದು ಜೈಲು ಸಿಬ್ಬಂದಿ ನೀಡಿದ ಸಲಹೆಯನ್ನ ದರ್ಶನ್ ಪಡೆದುಕೊಂಡಿದ್ದಾರಂತೆ. ಜೈಲು ವಾಸಕ್ಕೆ ಹೊಂದಿಕೊಳ್ತಿದ್ದಾರಂತೆ ದರ್ಶನ್. ಬ್ಯಾರಕ್ನಲ್ಲೇ ಯೋಗ, ಧ್ಯಾನ, ವಾಕಿಂಗ್ ಶುರು. ಇನ್ನು ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದ ದರ್ಶನ್ ಮಾನಸಿಕವಾಗಿ ಕುಗ್ಗಿದ್ರು. ಯಾರಿಗೂ ಮುಖ ತೋರಿಸಲಾಗದೆ ಪಶ್ಚಾತ್ತಾಪ ಪಡ್ತಿದ್ರು ಎನ್ನಲಾಗಿತ್ತು. ಆದ್ರೆ ಜೈಲು ಸೇರಿ 1 ತಿಂಗಳ ಬಳಿಕ ಬ್ಯಾರಕ್ ಬಿಟ್ಟು ಹೊರಬರಲು ಶುರು ಮಾಡಿದ್ದಾರಂತೆ. ಬ್ಯಾರಕ್ನಿಂದ ಹೊರಬರಲು ಮುಂದಾಗಿರುವ ದರ್ಶನ್ ಯೋಗ, ಧ್ಯಾನ ಮಾಡ್ತಿದ್ದು ಈಗ ವಾಕಿಂಗ್ ಸಹ ಶುರು ಮಾಡಿದ್ದಾರಂತೆ. ಬೆಳಿಗ್ಗೆ ಮತ್ತು ಸಂಜೆ ಬ್ಯಾರಕ್ ಮುಂದಿನ ಹೊರಾಂಡಾದಲ್ಲಿ ಓಡಾಡ್ತಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.